ಗಣೇಶ ಹಬ್ಬಕ್ಕೆ ಕಡುಬು ಮಾಡ್ತಾರೆ. ಡ್ಯಾನ್ಸ್ ಮಾಡ್ತಿದ್ದ ಎಷ್ಟಿದೆ ನೋಡು. ಅವೆಲ್ಲ ಹೋಗ್ಬಿಟ್ಟು. ಗುಡ್ ಮಾರ್ನಿಂಗ್. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಬೆಳಗ್ಗೆ ಒಂದು 5:45 ಆ ಥರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗೀತು. ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಗೌರಿ ಹಬ್ಬ. ಎಲ್ಲರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಈ ಗೌರಿ ಹಬ್ಬ ಅಂದರೆ ತುಂಬಾ ಸ್ಪೆಷಲ್ ಹೆಣ್ಮಕ್ಳಿಗೆ. ಆ್ಯಂಡ್ ಎಲ್ಲರೂ ಹಬ್ಬನ ಫುಲ್ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ಕೊತಾರೆ. ತವ್ರ ಮನೆಗೆಲ್ಲ ಹೋಗಿ ಆ್ಯಂಡ್ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅನ್ನೋದು ತುಂಬಾ ಸ್ಪೆಷಲ್, ಗೌರಿ ಗಣೇಶ ಹಬ್ಬ. ಆ್ಯಂಡ್ ಇವತ್ತು ಪೂಜೆ ಎಲ್ಲ ಮುಗಿಸಿ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ, ಮತ್ತು ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಗೌರಿ ಹಬ್ಬದ ಸ್ಪೆಷಲ್ ನಾನು ಪೈನಾಪಲ್ ಕೇಸರಿ ಬಾತ್ ಮಾಡ್ತಿದ್ದೀನಿ. ಅದ್ರದ್ದು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಸಕ್ಕತ್ತಾಗಿರುತ್ತೆ. ಕೇಸರಿ ಬಾತ್ಗೆ ಪೈನಾಪಲ್ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರದ್ದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೌರಿ ಹಬ್ಬದ ದಿನ ಪೂಜೆ ಅಂತೂ ಬೇಗನೆ ಮುಗೀತು. ಒಂದು 5:45 ಅಷ್ಟರಲ್ಲೇ ಮುಗಿಸ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ ಬೇಗ ಪೂಜೆ ಮುಗಿಸ್ಕೊಂಡು ಮತ್ತೇನಾದರೂ ಮಾಡೋಣ ಮನೇಲಿ ಸ್ವೀಟ್ ಅಂತ ಅಂದ್ಕೊಂಡು, ಪೈನಾಪಲ್ ಇತ್ತಲ್ವ ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ತುಂಬಾ ಸಿಂಪಲಾಗಿ ಪೂಜೆ ಅಂತೂ ಮಾಡಿದ್ದೆ. ಆ್ಯಂಡ್ ಆವತ್ತಿನ ದಿನ ಸ್ಯಾರಿ ಉಟ್ಕೊಂಡಿದ್ದೆ. ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳ ಹಬ್ಬ ಅಲ್ವಾ, ಅದಕ್ಕೆ ನಾನು ಸ್ಯಾರಿ ಉಟ್ಕೊಳ್ಳೋಣ ಟ್ರೆಡಿಷ್ನಲ್ ಆಗಿ ಅಂದ್ಬಿಟ್ಟು ಒಂದು ಮೈಸೂರು ಕ್ರೇಪ್ ಥರದ್ದು ಸ್ಯಾರಿ ಒಂದಿತ್ತು. ತುಂಬ ಲೈಟ್ ವೈಟು, ತುಂಬ ಚೆನ್ನಾಗಿತ್ತು. ಸೊ ಆಯಿತು, ಇದಕ್ಕೆ ಬ್ಲೌಸ್ ಏನು ಸ್ಟಿಚ್ ಮಾಡಿಸ್ಕೊಂಡಿರಲಿಲ್ಲ. ನನಗೆ ಇನ್ನೊಂದು ಬ್ಲೌಸ್ ಮ್ಯಾಚ್ ಆಗೋದು ಬೇರೆ ಸ್ಯಾರಿದಿತ್ತು, ಕರೆಕ್ಟು ಮ್ಯಾಚಿಂಗ್ ಇತ್ತು. ಅದಕ್ಕೆ ನಾನು ಬ್ಲೌಸ್ ಏನು ಸ್ಟಿಚ್ ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಯಾರೀಸ್ಗೂ ಹಂಗೆ ಮಾಡ್ತೀನಿ. ಜಾಸ್ತಿ ಹೊಲ್ಸ್ಕೋಕ್ಕೆ ಬೇಡ ಅಂತಲೇ ಅಂದ್ಕೊಳ್ತೀನಿ. ಯಾವುದಾದ್ರೂ ಇದ್ದರೆ ಮ್ಯಾಚ್ ಮಾಡಿಬಿಡೋಕ್ಕೆ ನೋಡಿ ಟ್ರೈ ಮಾಡಿ ಮ್ಯಾಚ್ ಮಾಡಿಬಿಡ್ತೀನಿ. ಕೆಲವೊಂದು ಸೀರೆಗೆ ಮಾತ್ರ ಬೇರೆ ಯಾವುದು ಮ್ಯಾಚ್ ಆಗೋಲ್ಲ, ಅದಕ್ಕೆ ಅದೇ ಹೊಲಿಸ್ಕೋಬೇಕು ಅಂದಾಗ ಮಾತ್ರ ಹೊಲಿಸ್ಕೊತೀನಿ. ಅದಕ್ಕೆ ಮ್ಯಾಚ್ ಆಗ್ತಿತ್ತು, ಕರೆಕ್ಟಾಗಿತ್ತು. ಸೊ ಚೆನ್ನಾಗಿರುತ್ತೆ ಅಂತ ವೇರ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ಗೆ ಹಿಂದಿನ ದಿನ ದೋಸೆಗೆ ನೆನೆಸಿದ್ದೆ. ಸೊ ಬ್ರೇಕ್ಫಾಸ್ಟ್ಗೆ ದೋಸೆ, ಚಟ್ನಿ, ಪಲ್ಯ, ಪೈನಾಪಲ್ ಕೇಸರಿ ಬಾತ್ ಆಯಿತು. ಅದಕ್ಕೆ ಚಟ್ನಿಗೆಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು, ಪೈನಾಪಲ್ ಇತ್ತಲ್ವಾ ಅಮ್ಮ ಪೂಜೆಗೆ ಅಂತ ತಂದಿರೋ ಸಾಕಷ್ಟು ಹಣ್ಣೆಲ್ಲ ಇತ್ತು. ಸೊ ಪೈನಾಪಲ್ ಹಿಂದಿನ ದಿನ ಒಂದು ಎಲ್ಲ ಕಟ್ ಮಾಡಿಕೊಂಡು ತಿಂದಿದ್ವಿ ಮನೇಲಿ, ನಾವು ನೈಬರ್ ಅವರು ಎಲ್ಲ ಸೇರಿ. ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಇತ್ತಲ್ಲ, ಆಯಿತು ಕೇಸರಿ ಬಾತ್ಗೆ ಪೈನಾಪಲ್ ಹಾಕಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ಹಚ್ಕೊಳ್ತಿದ್ದೆ. ಆ್ಯಂಡ್ ತುಂಬ ಸ್ವೀಟಾಗೆ ಚೆನ್ನಾಗಿತ್ತು ಪೈನಾಪಲ್ ಅಂತೂ. ಆ್ಯಂಡ್ ಈಸಿಯಾಗಿ ಹೊಟ್ಟೆಲ್ಲ ಪೀಲ್ ಆಗ್ತಿತ್ತು. ಚೆನ್ನಾಗಿ ಹಣ್ಣಾಗಿಲ್ಲ ಅಂದರೆ ಹೊಟ್ಟೆ ಥರ ಕ್ಲೀನಾಗಿ ಬರೋದಿಲ್ಲ. ಆಂಟಿನೂ ಸ್ವಲ್ಪ ಬೇಗ ಬರ್ತಾರೆ. ಆಂಟಿ ಜೊತೆ ಮಾತಾಡಿಕೊಂಡು ನಾನು ನನ್ನ ಕೆಲಸ ಮಾಡ್ಕೊತಿದ್ದೆ. ಪೂಜೆ ಎಲ್ಲ ಆಯ್ತೇನು? ಮಾಡಿಬಿಟ್ಟು ಬಂದ್ರಾ? ಏನೋ ಹೇಳ್ತಾ ಇದ್ರು ನೆನ್ನೆ ಅಜ್ಜಿ. ಆಂಟಿ ಅಲ್ಲಿ ಕವರ್ ಇಲ್ಲ ಅನ್ಸುತ್ತೆ ಆಂಟಿ. ಹಾಂ ಅಮ್ಮ ಬಂದಿದ್ಲ ಆಂಟಿ ನೆನ್ನೆ. ಹಾಂ ಮತ್ತೆಲ್ಲ ಕ್ಲೀನ್ ಮಾಡಕ್ಕ. ಹಾಂ ಆಂಟಿ. ಹ್ಞೂ ಆಂಟಿ. ದೋಸೆ ಚಟ್ನಿ ರುಬ್ಕೊಂಡು ಒಂಚೂರು ಪೈನಾಪಲ್ ಇದೆ ಕೇಸರಿ ಬಾತ್ ಮಾಡೋಣ ಅಂತ
ಕಟ್ ಮಾಡ್ತಾ ಇದ್ದೀನಿ. ಅಂಡ್ ಹಬ್ಬದ ದಿನ ಅಂತೂ ಅಜ್ಜಿ ಬೇರೆ ಊರಿಗೆ ಹೋಗಿದ್ರು. ಮಕ್ಳು ಎದ್ದೋಳೋ ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ಬೇಕು, ಮತ್ತು ಅವ್ರಿಗೆ ತಿನ್ನಿಸೋದು ಅವ್ರಿಗೆ ಮಾಡೋದು ಇರುತ್ತೆ ಅಂದ್ಬಿಟ್ಟು ಬೇಗ ಮಾಡ್ಕೊತಿದ್ದೆ. ಆ್ಯಂಡ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಇನ್ನೇನು ಮಾಡ್ಕೊತಾ ಇದ್ದೀನಿ ಅನ್ನೋಷ್ಟರಲ್ಲೇ ಮಕ್ಕಳು ಕೂಡ ಇದ್ದರು. ಆಯಿತು, ಒಂದು ಸ್ವಲ್ಪ ಆಟ ಆಡ್ಕೊಂಡಿರ್ತಾರೆ, ನಾನಿರೋ ಕೆಲಸ ಮುಗಿಸ್ಕೊಂಡು ಮತ್ತೆ ಅವ್ರಿಗೆಲ್ಲ ಫ್ರೆಶ್ ಅಪ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ನಾನು ಹಬ್ಬಕ್ಕೆ ಮಾಡೋ ಡೌಟೇ ಮನೇಲಿ ಕಡುಬು ಅಂದ್ಬಿಟ್ಟು ಮನೇಲಿ ಏನಾನ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಗೌರಿ ಹಬ್ಬದ ದಿನ ಈ ಥರ ಕೇಸರಿ ಬಾತ್ ಮಾಡಿದೆ. ಹಬ್ಬಕ್ಕೆ ಊರಿಗೆ ಹೋಗಬೇಕು, ಅಮ್ಮಗೆ ಪೂಜೆ ಮಾಡ್ಕೊಂಬರ್ಬೇಕು. ಆ್ಯಂಡ್ ಅಲ್ಲಿನ ಮಮ್ಮಿ ಕೂಡ ಕುಂಕುಮಕ್ಕೆ ಕರೆದಿದ್ರು, ಸೊ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಮನೇಲಿ ಸ್ವೀಟ್ ಮಾಡಬೇಕು ಅಂತ ಅನಿಸ್ತಿತ್ತು, ಸೊ ಅದಕ್ಕೆ ಮಾಡ್ಕೊತಿದ್ದೆ. ಸ್ವಲ್ಪ ಹಾಕಿದ್ರೆ ಸಾಕಲ್ವಾ? ಏಯ್ 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 ಕುತ್ಕೊಳ್ಳಿ, ಇಷ್ಟು ಹಾಕಬೇಕು. ನಂಗೆ ಗೊತ್ತಾ, ನಿಮಗೆ ಗೊತ್ತಾ ರೀ? ಇಷ್ಟು ಹಾಕಬೇಕು ರೀ, ಒಂದು ಸ್ವಲ್ಪನಾದರೂ ಹಾಕಿದ್ರೇ ಟೇಸ್ಟು ಕೇಸರಿ ಬಾತ್ಗೆ. ಅಂದರೆ ಜಾಸ್ತಿ ಹಾಕಬಾರ್ದು, ನನಗೂ ಗೊತ್ತದು. ಸ್ವಲ್ಪ ಹಾಕಬೇಕು. ಇಷ್ಟು ಹಾಕಬೇಕು. ನಿಮಗೆ ಗೊತ್ತಿಲ್ಲ, ಅವರೆಲ್ಲೋ ಹೋಟ್ಲುಗಳಲ್ಲಿ ಅವ್ರು ಹಾಕ್ಲೋ ಬೇಡ ಅಂತ ಹಾಕಿರ್ತಾರೆ, ಅದಕ್ಕೆ ನೀವು ಹಂಗೆ ಅಂದ್ಕೊಂಡಿರ್ತೀರಾ. ತಿಂತೀರಾ? ಕಟ್ ಮಾಡ್ಕೊಳ್ಳ, ಸ್ವೀಟಾಗಿದೆ. ಆಯ್ತಪ್ಪ. ಓ ಮೈ ಗಾಡ್, ಪೂಜೆ ಮಾಡಿಸ್ಲಿ, ಟಿಫನ್ ಬೇಕು. ಕೊಟ್ಬಿಡ್ತೀನಿ. ಕೇಸರಿ ಬಾತ್ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಕೇಸರಿ ಬಾತ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಒಂಚೂರು ತುಪ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಆ್ಯಂಡ್ ತುಪ್ಪ ಖಂಡಿತ ಹೀಟೇ, ಬಟ್ ಏನೂ ತೊಂದರೆ ಇಲ್ಲ. ಒನ್ ಟೈಮ್ ನಾವು ಸ್ವಲ್ಪ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅದು ತುಪ್ಪ ಒಂಚೂರು ಬಿಸಿ ಆದಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೇಕು. ಹಾಕ್ಕೊಂಡು ಅದು ಒಂಚೂರು ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಸಪ್ರೇಟ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಅದೇ ತುಪ್ಪಕ್ಕೇ ಈಗ ದ್ರಾಕ್ಷಿ ಗೋಡಂಬಿ ಏನಿದೆ ಅದನ್ನು ಸಪ್ರೇಟಾಗಿ ತೊಗೊತಿದ್ದೀನಲ್ಲ, ಇನ್ನೂ ಅದರಲ್ಲಿ ತುಪ್ಪ ಇರುತ್ತಲ್ವ, ಅದೇ ತುಪ್ಪಕ್ಕೆ ನಾನು ಇವಾಗ ಕೇಸರಿ ಬಾತ್ ಮಾಡ್ಕೊಳ್ಳೋಕ್ಕೆ ರವೆನ ಹುರ್ಕೊಳ್ತೀನಿ. ಅದೇ ಪ್ಯಾನ್ಗೆ ಅದೇ ತುಪ್ಪಕ್ಕೇ ನಾನು ರವೆನ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದು ಮೇನು, ಕೇಸರಿ ಬಾತು ತುಂಬ ಸಾಫ್ಟಾಗೆ ಎಷ್ಟೊತ್ತಿಟ್ಟರು ಗಟ್ಟಿ ಆಗಬಾರ್ದು. ಅಂದರೆ ನಾವು ಒಂದು ಕರೆಕ್ಟ್ ಮೆಷರ್ಮೆಂಟ್ ತೊಗೋಬೇಕು. ನಾನು 1 ಕಪ್ನಷ್ಟು ರವೆ ತೊಗೊತಿದ್ದೀನಿ. 1 ಕಪ್ನಷ್ಟು ರವೆ ತೊಗೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ, ಆವಾಗಲೇ ಸಖತ್ತು ಕ್ರೀಮಿಯಾಗೆ ತುಂಬ ಸಾಫ್ಟಾಗೆ ಬರುತ್ತೆ. ಆ್ಯಂಡ್ ರವೆ ಅನ್ನೋದು ಒಂದು ಘಮ ಬರಬೇಕು, ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ, ಆವಾಗ ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ರವೆ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟ್. ಏನೇ ಅಡುಗೆ ಆಗಲಿ ನಾವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದಾಗೇ ಅದರದ್ದು ರುಚಿ ಚೆನ್ನಾಗಿರೋದು. ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಎಲ್ಲ ಸೀದ್ಸ್ಬಿಟ್ರೆ ಏನೂ ಚೆನ್ನಾಗಿರಲ್ಲ. ಆ್ಯಂಡ್ ಇನ್ನೊಂದು ನಾನು ಬಾಣಲಿ ಇಟ್ಕೊಂಡು ಆ ಬಾಣಲಿಗೂ ಕೂಡ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಿದ್ದೀನಿ. ಆಗಲೂ ತುಪ್ಪ ಹಾಕಿದ್ದೆ, ಬಟ್ ಈಗಲೂ ಹಾಕ್ತಿದ್ದೀನಿ, ಚೆನ್ನಾಗಿರತ್ತೆ. ಆ್ಯಂಡ್ ಜಾಸ್ತಿ ಏನು ಹಾಕ್ಕೊಳ್ತಿಲ್ಲ, ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಚಿಕ್ಕದಾಗೆ ಸ್ಪ್ರೆಡ್ ಮಾಡಿಕೊಂಡು ನಾನು ಸಣ್ಣದಾಗೆ ಹಚ್ಚಿಟ್ಕೊಂಡಿರೋಂತಹ ಪೈನಾಪಲ್ ಇತ್ತಲ್ವ, ಅದನ್ನು ನಾನು ಈಗ ಹಾಕ್ಕೊತೀನಿ. ಏನಕ್ಕೆ ಈಗ ಹಾಕ್ಕೊತೀನಿ ಅಂದರೆ ಪೈನಾಪಲ್ನ ತುಪ್ಪದಲ್ಲಿ ಹುರಿದು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರ್ ಅಂದ್ಬಿಟ್ಟು ಅಷ್ಟೇ. ಒಂಚೂರು ತುಪ್ಪಕ್ಕೇ ನಾನು ಪೈನಾಪಲ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ, ಜಾಸ್ತಿ ಹೊತ್ತೇನು ಫ್ರೈ ಮಾಡಲ್ಲ. ಫ್ರೈ ಮಾಡಿಕೊಂಡು ನಾನು ನೀವಾಗ ರವೆ ಏನು ತೊಗೊಂಡಿರ್ತೀರ, 1 ಕಪ್ ರವೆಗೆ 3 ಕಪ್ ಅಥವಾ 3.5 ಕಪ್ ನೀರು ತೊಗೋಬೇಕು. ನನಗೆ ಹಂಗೆ ಗೊತ್ತಾಗತ್ತೆ ಅಂದ್ಬಿಟ್ಟು ನಾನು ನಾರ್ಮಲಾಗಿ ಹಾಕ್ಕೊಳ್ತಿದ್ದೀನಿ. ಬಟ್ ಮೆಷರ್ಮೆಂಟ್ ಗೊತ್ತಾಗಲ್ಲ ಅನ್ನೋರು 1 ಕಪ್ಪು ರವೆಗೆ 3 ಕಪ್ ಅಥವಾ 3.5 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ನೋಡು ಪೈನಾಪಲ್ ಜೊತೆಗೆ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೀರು. ಪೈನಾಪಲ್ ಬೇಯೋದಕ್ಕೋಸ್ಕರ ನಾನು ನೀರು ಫಸ್ಟೇ ಹಾಕ್ಕೊಂಡು ಕುದಿಸ್ಕೊಂಡೆ. ಆ್ಯಂಡ್ ಈಗ ಹುರ್ಕೊಂಡಿರೋ ಅಂಥ ರವೆನ ನಿಧಾನಕ್ಕೆ ಹಾಕ್ಕೊಂಡು ಕೈ ಬಿಡದೆ ಗಂಟಿಲ್ದೆ ಕಲಿಸ್ಕೋಬೇಕಾಗತ್ತೆ. ಕ್ವಿಕ್ಕಾಗಿ ರವೆ ಹಾಕಿದ ತಕ್ಷಣ ನಾವು ಕೈ ಬೇರೆ ಕಡೆ ತರಿಸ್ದಿರ ನಾವು ಕ್ವಿಕ್ಕಾಗಿ ಈ ಥರ ಗಂಟಿಲ್ದಂಗೆ ಕಲಿಸ್ಕೊಂಬಿಡ್ಬೇಕು. ಹಾಕಿದ ತಕ್ಷಣ ನಾವು ಈ ಥರ ಕಲಿಸ್ಕೊಳ್ಳೋದ್ರಿಂದ ಇಲ್ಲೇ ಗಂಟಾಗಲ್ಲ, ಗಟ್ಟಿ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಕೈ ಬಿಡ್ದಂಗೆ ನಾವು ಒಂದು ಸ್ವಲ್ಪ
ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಟೆಕ್ಸ್ಚರ್ಗೆ ಬರೋವರೆಗೂ ಕ್ಲೀನಾಗಿ ನಾವು ತಳ ಅಂಟದಿರ ಅಥವಾ ಗಂಟು ಆಗದಿರ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ರವೆ ಚೆನ್ನಾಗಿ ಬೇಯಬೇಕು ಆ್ಯಂಡ್ ಚೆನ್ನಾಗಿ ಸಾಫ್ಟಾಗೆ ಬರಬೇಕು ಅನ್ನೋಂಗಿದ್ರೆ ಈ ಥರ ಗಂಟಿಲ್ದಂಗೆ ಕಲಿಸ್ಕೊತಾ ಇರಬೇಕಾಗತ್ತೆ. ಆ್ಯಂಡ್ ಕಲಿಸ್ಕೊಂಡು ನಾನು ಫುಡ್ ಕಲರ್ ಅಥವಾ ಕೇಸರಿ ಏನೂ ಯೂಸ್ ಮಾಡ್ತಿಲ್ಲ. ನನಗೆ ಫುಡ್ ಕಲರ್ ಎಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ಅರ್ಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಕಲರ್ಗೋಸ್ಕರ. ಆ್ಯಂಡ್ ಆ ಅರ್ಶಿನ ಪುಡಿನ ಹಾಕ್ಕೊಂಡ್ರೆ ಕಲರು ಚೇಂಜ್ ಆಗುತ್ತೆ, ಒಳ್ಳೆಯದು ಕೂಡ ಅಲ್ವಾ ಅರ್ಶಿನ ಪುಡಿ ಅನ್ನೋದು. ಸೊ ಹಂಗಾಗಿ ನಾನು ಅರ್ಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಗಟ್ಟಿ ಆದಮೇಲೆ ನಾನು ಫುಲ್ಲು ಲೋ ಫ್ಲೇಮ್ಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಈ ಥರ ಟರ್ನ್ ಮಾಡ್ಕೊತಾನೆ ಇರ್ತೀನಿ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ಆ್ಯಂಡ್ ಕಲಿಸ್ತಿದ್ರೇ ಗೊತ್ತಾಗ್ತಿಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಆ್ಯಂಡ್ ತಿನ್ನೋಕ್ಕೂ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ. ಮಕ್ಕಳಿಗಂತೂ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಇರುತ್ತೆ. ಸೊ ಈ ಥರ ಕಲಿಸ್ಕೊಂಡು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಲಾಸ್ಟಲ್ಲಿ ನಾನು ಆಗಲೇ ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ ದ್ರಾಕ್ಷಿ ಗೋಡಂಬಿ, ಅದನ್ನು ಈಗ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಒಂಚೂರು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ಆ್ಯಂಡ್ ತುಂಬ ಸಾಫ್ಟಾಗಿರೋಂಥ ಕೇಸರಿಬಾತ್ ರೆಡಿ ಆಗುತ್ತೆ. ಎಲ್ರಿಗೂ ಕೇಸರಿಬಾತ್ ಮಾಡೋದು ಬರುತ್ತೆ ಖಂಡಿತವಾಗ್ಲೂ, ಯಾರಿಗೂ ಬರದೇ ಇರಲ್ಲ. ಬಟ್ ನಾನು ಯಾವ ಥರ ಮಾಡ್ತೀನಿ, ನಾನು ಯಾವ ಟಿಪ್ಸಿಂದ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಒಂದು ಕರೆಕ್ಟ್ ಮೆಷರ್ಮೆಂಟ್ ಇಟ್ಕೊಂಡ್ರೆ ನಾವು ಕೇಸರಿಬಾತ್ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಕೇಸರಿಬಾತ್ ಕೆಲವ್ರಿಗೆಲ್ಲ ಇಷ್ಟ ಆಗಲ್ಲ. ಬಟ್ ಮಕ್ಕಳಿಗೆ ರವೆಯಿಂದ ಮಾಡಿರೋಂಥ ಏನೇ ಪದಾರ್ಥ ಆಗಲಿ ಕೊಟ್ಟರೆ ತುಂಬಾ ಒಳ್ಳೆಯದು. ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಮಕ್ಕಳಿಗೆ ಕಮ್ಮಿ ಕೊಡೋದು ಬಿಟ್ಟರೆ ರವೆ ಅನ್ನೋದು ತುಂಬ ಒಳ್ಳೆಯದು ಮಕ್ಕಳಿಗೆ. ಆ್ಯಂಡ್ ಸಕ್ಕತ್ತಾಗಿತ್ತು ಕೇಸರಿಬಾತ್ ಅಂತೂ, ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಸಾಫ್ಟಾಗಿತ್ತು. ನಮ್ಮ ಮನೆಯವ್ರಿಗೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಉಪ್ಪಿಟ್ಟು ಮಾಡಿದ್ರೆ ಅಸಲು ತಿನ್ನೋದೇ ಇಲ್ಲ ನಮ್ಮ ಮನೆಯವರು, ಚಾರು ಕೂಡ ತಿನ್ನಲ್ಲ. ಸೊ ನನಗೂ ಇಷ್ಟ ಆಗಲ್ಲ. ಕೇಸರಿಬಾತ್ ಆದರೆ ಅವರು ಪಾಪು ನಾವು ಎಲ್ಲ ಇಷ್ಟಪಟ್ಟು ತಿಂತೀವಿ ಸ್ವಲ್ಪ, ಹಂಗಾಗಿ ಮಾಡಿದ್ದೆ. ಚಾರು ಮನೆಯಲ್ಲಿ ಪಪ್ಪನೂ ಇಲ್ಲ, ತಗೊಮ್ಮ, ಅಜ್ಜಿನೂ ಇಲ್ಲ, ನಾವು ಮಾತ್ರ ಇದ್ದೀವಿ ಅಲ್ಲ. ಮಮ್ಮಿ ಪಾಪು ಹಾಂ ಚಾರು ಕಿತ್ಕೊಂಡ್ಬಿಟ್ಲು. ಮಕ್ಕಳಿಗೆ ಒಂಚೂರು ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಒಂದು ಸ್ವಲ್ಪ ಸ್ವೀಟು ಸರಿ, ಚಾರುಗೊಂಚೂರು ದೋಸೆ ಎಲ್ಲ ತಿನ್ನಿಸ್ಕೊಂಡು ಮತ್ತು ಅವ್ರಿಗೆಲ್ಲ ಸ್ನಾನಗಳು ಮಾಡಿಸ್ದೆ. ಆ್ಯಂಡ್ ಗೌರಿ ಹಬ್ಬ ನಮ್ಮ ಮನೇಲಿ ಒಂಥರ 2 ಗೌರಿಗಳಿದ್ದಾರೆ. ಸೊ ಅದಕ್ಕೆ ಗೌರಿ ಹಬ್ಬದ ದಿನ ಅವ್ರಿಗೂ ಬೇಗ ಸ್ನಾನ ಎಲ್ಲ ಮಾಡಿ ಹೊಸ ಬಟ್ಟೆ ಎಲ್ಲ ಹಾಕಿದೆ. ಆ್ಯಂಡ್ ಆಚೆ ಬೇರೆ ಹೋಗ್ಬೇಕಿತ್ತು, ಕೆಲವೊಂದು ಸ್ಯಾರಿ ಶಾಪಿಂಗ್ ಎಲ್ಲ ಇತ್ತು, ಕುಂಕುಮ ಕೊಡೋಕ್ಕೆ ಸ್ಯಾರಿ ಎಲ್ಲ ತರಬೇಕಿತ್ತು. ಹೋಗ್ತಾ ಹಂಗೆ ದೇವಸ್ಥಾನಕ್ಕೆ ಹೋಗಿ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ನಮ್ಮತ್ತೆ ನಮ್ಮ ದೊಡ್ಡತ್ತೆಗೆಲ್ಲ ಸ್ಯಾರಿ ಎಲ್ಲ ಕೊಟ್ಟು ಅಷ್ಟಮ್ಮ ಕೊಟ್ಟು ಮತ್ತೆ ನಾವು ಈಗ ನೀವು ನೋಡ್ತಿರೋಂಥ ಕ್ಲಿಪ್ಪಿಂಗ್ಸ್ ಏನಿದೆ ಎಲ್ಲ ನಮ್ಮ ಚಾರು ಮಾಡಿಕೊಟ್ಟಿರೋದು. ಅವಳೇ ನನಗೆ ಇವಾಗ ವಿಡಿಯೋಗ್ರಾಫರ್ ಥರ ಪಾಪ ಚೆನ್ನಾಗಿ ಮಾಡ್ಕೊಳ್ತಾಳೆ. ಈ ಏಜ್ಗೆ ಅವಳು ಮಾಡ್ಕೊಳ್ಳೋದು ತುಂಬಾ ಜಾಸ್ತಿ ಕ್ಲೀನಾಗಿ ಕ್ಯಾಪ್ಚರ್ ಮಾಡೋಕ್ಕೆ ನೋಡ್ತಾಳೆ. ಯಾವ ಕಡೆಗೆ ಇಕ್ಕು ಅಂದರೆ ಆ ಕಡೆಗೆ ಇಡ್ತಾಳೆ, ಮತ್ತು ಕ್ಯಾಮ್ರಾ ಮೇಲೆ ಬೆಳ್ಳಿ ಇಟ್ಕೊಬೇಡ ಅಂದರೆ ಇಟ್ಕೊಳ್ತಾಳೆ. ದಿನ ಅಂತೂ ಮಧ್ಯಾಹ್ನದವರೆಗೂ ಅಷ್ಟೇ ಮನೇಲಿದ್ವಿ. ಮಧ್ಯಾಹ್ನದ ಮೇಲೆ ಈ ಥರ ಸ್ಯಾರಿ ಶಾಪಿಂಗೆಲ್ಲ ಹೋಗಿ ಸ್ಯಾರಿಗಳೆಲ್ಲ ತೊಗೊಂಡು ಮತ್ತು ನಮ್ಮ ದೊಡ್ಡತ್ತೆ ಮನೆಯಲ್ಲೇ ಟೈಮ್ ಆಗೋಯ್ತು. ನೀನು ನೋಡಿಸ್ತೀನಿ. ಹಾಯ್ ಚಿಕ್ಕ ಪಾಪು. ಮನೆಗೆ ರಿಟರ್ನ್ ಆದ್ವಿ. ಮತ್ತೆ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಮನೇಲಿ ಸಾಯಂಕಾಲ ಒಂದು ಸ್ವಲ್ಪ ಕೆಲಸ ಇತ್ತು, ಅಜ್ಜಿ ಬೇರೆ ಇರಲಿಲ್ಲ, ಮಕ್ಕಳು ನೋಡ್ಕೊಳ್ಳೋದು ಅದು ಇದು ಆಗೋಯ್ತು. ವ್ಲಾಗನ್ನು ಮತ್ತೆ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಗಣೇಶ ಹಬ್ಬದ ದಿನದ್ದು ವ್ಲಾಗ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ಊರಿಗೆ ಹೋಗಿರೋದು ಎಲ್ಲ, ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಗಣೇಶನ ಹಬ್ಬ. ಸೊ ಬೆಳಗ್ಗೆನೇ ಒಂದು 5 o'clock ಎಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿ ಈಗ ರೆಡಿ ಆಗಿ ಬಂದಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಿದ್ದೀವಿ. ನಮ್ಮ ಅತ್ತೆ ಅವ್ರದ್ದು ಪೂಜೆ ಮಾಡ್ಕೊಂಡು ಬರೋಕ್ಕೆ, ಅಲ್ಲಿ ಅಮ್ಮನ ಪೂಜೆ ಮಾಡ್ಕೊಂಡು ಬರೋಕ್ಕೆ, ಹಬ್ಬಕ್ಕೆ ಮಾಡ್ಕೊಂಡು ಬರ್ತಾರೆ ಅಲ್ವಾ. ಸೊ ಹಂಗಾಗಿ ಇವತ್ತು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಬರ್ಬೇಕಿನಿ. ಆ್ಯಂಡ್ ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ನಮ್ಮಮ್ಮ ಮನೆಗೆ ಹೋಗ್ತೀನಿ, ನಮ್ಮ ಮಮ್ಮಿ ಮನೆಗೆ. ಆ್ಯಂಡ್ ಅಲ್ಲಿ ಕೂಡ ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್ ನನ್ನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಆ್ಯಂಡ್ ಎಲ್ಲ ಆಯಿತು. ತಲೆ ಒಂದು ಬಾಚ್ಕೋಬೇಕು, ಫ್ರೀ ಮಾಡಿಸ್ಕೊಂಡು ಮಕ್ಕಳಿಗೆಲ್ಲ ಮತ್ತು ನಾನು ಲಾಸ್ಟಲ್ಲಿ ತಲೆ ಬಾಚ್ಕೊಂಡು ಹೋಗೋದು. ಒಂದು ಸ್ವಲ್ಪ ವೆಟ್ ಇದೆ. ಆ್ಯಂಡ್ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ಹೂವೆಲ್ಲ ಬೆಳಗ್ಗೆನೇ ಅವರು ಮಾರ್ಕೆಟ್ಗೆ ಹೋಗಿ ಹೂವು ಕೂಡ ತಂದಿದ್ದಾರೆ. ಆ್ಯಂಡ್ ಇವಾಗ ಕ್ವಿಕ್ಕಾಗಿ ಮಕ್ಕಳಿಗೆ ರೆಡಿ ಮಾಡಿಸ್ಕೊಂಡು ಹೊರಡೋದೆ. ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆಗಲೇ ಪೂಜೆ ಎಲ್ಲ ಮುಗಿಸಿ ಅರ್ಶಿನ ಕುಂಕುಮ ಇಟ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಯಾವತ್ತೂ ಮರ್ತೋಗಲ್ಲ. ಪೂಜೆ ಮುಗ್ದಿದ ತಕ್ಷಣ ಅರ್ಶಿನ ಕುಂಕುಮ ಇಟ್ಕೊಳ್ತೀನಿ ತಾಳಿಗೆ, ನನಗೆ ಎಲ್ಲ. ಬಟ್ ಇವತ್ತು ಮರ್ತೋಗ್ಬಿಟ್ಟೆ. ಮತ್ತು ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ವ್ಲಾಗ್ ಚೆಕ್ ಮಾಡಿದ್ದೀನಿ. ಚೆಕ್ ಮಾಡಿದಾಗ ಕುಂಕುಮನೇ ಇಟ್ಕೊಂಡಿಲ್ಲ ಅಂತ ನೆನಪಾಯಿತು. ಏನೇ ಆಗಲಿ ಹೆಣ್ಮಕ್ಳಿಗೆ ಮುಖಕ್ಕೆ ಕುಂಕುಮ, ಅರ್ಶಿನ ಕುಂಕುಮ ಇಟ್ಟಾಗ ಬರೋಂಥ ಕಳೆನೇ ಬೇರೆ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಹಣೆಗೆ ಕುಂಕುಮ ಇಟ್ಮೇಲೆ ಒಂಥರ ಮಕ್ಕದಲ್ಲಿ ಒಂಥರ ಲಕ್ಷಣ ಬಂತು ಅಂತ ಅನಿಸುತ್ತೆ ನನಗೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಮಕ್ಕದಲ್ಲಿ ಕುಂಕುಮ ಇಟ್ಟಾಗ ಸಿಗೋವಂಥ ಲಕ್ಷಣ ಇನ್ನೇಂದ್ರಲ್ಲೂ ಸಿಗಲ್ಲ ಅಲ್ವಾ. ಆ್ಯಂಡ್ ಬನ್ನಿ ಮಕ್ಕಳು ಕೂಡ ನೋಡಿಸ್ತೀನಿ ಏನು ಮಾಡ್ತಿದ್ದಾರೆ ಏನು ಅಂತ. ಆ್ಯಂಡ್ ವೆದರ್ ಅಂತೂ ಸಕ್ಕತ್ತಾಗಿದೆ. ಬೆಳಗ್ಗೆನೆ ಇದ್ರ ಮೇಲೆ ಅವ್ರು ನಮ್ಮ ನೋಡ್ತಾ ಇದ್ದಾರೆ. ಹುಡುಗಿ ಹಿಂಗೆ ಬಡ 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 ಅಂತಿದ್ದಾಳೆ ಅಂತ. ಮನೇಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಆ್ಯಂಡ್ ಇನ್ನಿನ್ನ ಮಕ್ಕಳನ್ನ ಮಾತ್ರ ರೆಡಿ ಮಾಡಿಸ್ಬೇಕಿತ್ತು. ಚಿಕ್ಕ ಪಾಪು ಇನ್ನು ಮಲಗಿದ್ಲು. ಚಾರುನಿಗೆ ಅವರು ಸ್ನಾನ ಮಾಡಿಸ್ತಿದ್ರು ನಾನು ರೆಡಿ ಆಗಿದ್ದೆ ಅಂದ್ಬಿಟ್ಟು. ಆ್ಯಂಡ್ ಕೆಳಗಡೆ ಓನರ್ ಆಂಟಿ ಅವರು ಗಣೇಶನ ಕೂರಿಸಿದ್ರು. ತುಂಬ ಕ್ಯೂಟಾಗಿ ಕೂರಿಸಿದ್ರು. ಪುಟಾಣಿ ಗಣೇಶಪ್ಪ ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ಕುಂಕುಮ ಕರೆದಿದ್ರು. ನಾನು ಸಾಯಂಕಾಲ ಇರಲ್ಲ ಅಂತ ಅಲ್ಲಿ ಅರ್ಶಿನ ಕುಂಕುಮ ತಗೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ನಾಗ್ಲತ್ರ ಹೋಗ್ಬೇಕಲ್ಲ, ಫಸ್ಟ್ ನಾಗ್ಲತ್ರ ಮಾಡಿ ಮತ್ತೆ ದೊಡ್ಡವ್ರ ಪೂಜೆ ಮಾಡಬೇಕು ಅಂತಾರೆ. ಸೊ ಹಂಗಾಗಿ ನಾಗ್ಲತ್ರ ಮುಗಿಸ್ಕೊಂಡು ಗಣೇಶ ಫೆಸ್ಟಿವಲ್. ಯಾರು ನಮ್ಮ ಮನೇಲಿ ಗಣೇಶ? ಈ ಮುದ್ದು ಗಣೇಶ, ಇದು ಗೌರಿ. ಇದೇ ಇಲ್ವಾ? ಚಾರುನೇ ನಮ್ಮ ಗಣೇಶ. ಏನ್ ಆನಂದನಪ್ಪ. ಓ ಗಾಡ್. ಹೂವು ಮುಟ್ಕೊಂಡ್ಬಿಡೋಣ. ಅಮ್ಮಗೆ ಸ್ವಲ್ಪ ಇಕ್ಲಾ? ಅಮ್ಮಗೆ ಸ್ವಲ್ಪ ಇಟ್ಟು ಇಂಕದ್ ಮುಟ್ಕೊಂಡ್ಲಾ? ಇಷ್ಟಿದೆ, ಅರ್ಧ ಇಕ್ಲಾ? ಅಮ್ಮಂಗೆ ಇಟ್ರು. ಮತ್ತೆ ಮಲ್ಲಿಗೆ ಹೂ ತಂದಿದ್ರು. ಹಿಂದಿನ ದಿನನೇ ಮಲ್ಲಿಗೆ ಹೂ ತಂದಿದ್ರು. ನಾನೊಂದ್ಸರಿ ಕೇಳ್ಕೊಂಡು ಬಂದಿದ್ದೆ ನಮ್ಮ ಮನೆ ಹತ್ರ ಹೂವು ಅವ್ರ ಹತ್ರ. ಅವ್ರು ತುಂಬ ಹೇಳ್ಬಿಟ್ಟಿದ್ರು, 130 ರೂಪಾಯಿ ಏನೋ ಮೊಳ ಹೇಳಿದ್ರು. ಸೊ ನಾನು ಏನ್ಬಿಟ್ಟು ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೆ. ಮತ್ತೆ ಅವರೇ ತೊಗೊಂಡು ಬಂದಿದ್ರು. 120 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ರಂತೆ. ನಿಂಗೂ ಇಷ್ಟ, ಅಮ್ಮನಿಗೂ ಇಷ್ಟ, ತಗೋ ಮಂಜಮ್ಮಗೂ ಇಷ್ಟ ಅಂದ್ಬಿಟ್ಟು ತೊಗೊಂಬಂದಿದ್ರು. ನಾನು ಕೂಡ ಸ್ವಲ್ಪ ಮುಟ್ಕೊಂಡು ಇನ್ನು ಸ್ವಲ್ಪ ಅಮ್ಮನಿಗೆ ಅಂತ ಇಟ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಕುಂಕುಮ ಕೊಡೋಕ್ಕೆ ನಮ್ಮ ದೊಡ್ಡತ್ತೆ ಚಿಕ್ಕತ್ತೆ ಅವರು ಕೂಡ ಇಟ್ಕೊಂಡು ನಾನು ಮುಟ್ಕೊಂಡೆ. ಆ್ಯಂಡ್ ಮಲ್ಲಿಗೆ ಯಾರು ಬೇಡ ಅಂತಾರೆ ಅಲ್ವಾ. ಸೊ ಹಂಗಾಗಿ ಹಬ್ಬದ ದಿನ ಟ್ರೆಡಿಷ್ನಲ್ ಆಗಿ ಸೀರೆ ಉಟ್ಕೊಂಡಿದ್ದೆ. ಮುಟ್ಕೊ ಅಂತ ಹೇಳ್ತಾನೆ ಇದ್ರು. ನಾನು ಮತ್ತೆ ಮುಟ್ಕೊಳ್ತೀನಿ ಹೋಗೋವಾಗ ಅಂತ ಹೇಳಿದ್ರಲ್ಲ. ಮುಟ್ಕೋ ಫಸ್ಟು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಕಾರಲ್ಲಿ ಬ್ಯಾಗಲ್ಲೇ ಪಿನ್ನೆಲ್ಲ ಇತ್ತು. ಸೊ ತಗೊಂಡು ನಾನು ಮುಟ್ಕೊಂಡಿದ್ದೆ. ಆ್ಯಂಡ್ ನನ್ನ ಬಂಗಾರಿನೇ ವ್ಲಾಗ್ ಮಾಡಿಕೊಡ್ತಾ ಇದ್ದಿದ್ದು. ಮತ್ತು ನಾನು ಇಸ್ಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಬಟ್ ಒಂದು ಫೋಟೋ ಕೂಡ ತೊಗೊಳಕ್ಕಾಗಲಿಲ್ಲ. ಸ್ಯಾರಿ ತುಂಬ ಚೆನ್ನಾಗಿತ್ತು, ಬಟ್ ಫೋಟೋ ಏನು ತೊಗೊಳಕ್ಕಾಗಿಲ್ಲ, ವ್ಲಾಗಲ್ಲಿ ಮಾತ್ರನೇ. ಆ್ಯಂಡ್ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆ್ಯಂಡ್ ಅವತ್ತು ಫುಲ್ ಬ್ಯುಸಿ ಇತ್ತು. ಮಗಳು ಕಾಣಿಸ್ತಾಳೆ, ಚಿಕ್ಕ ಮಗಳು. ಏನ್ ಧೈರ್ಯವಾಗಿ ನಿಂತವಳು ನೋಡು. ಓ ಮೈ ಗಾಡ್. ಅಲ್ಲಿ ಇರ್ಕಂದ ನೀನು ರೀ. ಅವಳು ಈ ಕಡೆ ಬರ್ತಾ ಇದ್ದಾಳೆ ಮಗು ಹತ್ರ. ಹೋಗ್ ಸೀಟ್ ಮೇಲೆ ಹೋಗ, ನಿನ್ ಸೀಟ್ ಮೇಲೆ ಹೋಗು. ಮುಂದೆಗೆ ಹೋಗ್ತಿ ಇಲ್ಲೇ ಇರ್ತೀಯ? ಮುಂದೆಗೆ ಹೋಗ್ತಿ ಇಲ್ಲೇ ಇರ್ತೀಯ? ಅದಕ್ಕೆ ಜರ್ಕೋ. ಫುಲ್ ಬ್ಯುಸಿ ಇತ್ತು ಹಗಲೆಲ್ಲ. ಅವತ್ತು ಬೆಳಗ್ಗೆ ಎದ್ದೋಳು, ಮನೇಲಿ ಮಾಡು, ಟಿಫನ್ ಮಾಡ್ಕೊ, ಮತ್ತೆ ದೇವಸ್ಥಾನಕ್ಕೆ ಹೋಗು, ಮತ್ತೆ ಊರಿಗೆ ಹೋಗು, ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆಲ್ಲರಿಗೂ ಕುಂಕುಮ ಕೊಟ್ಟು, ಮತ್ತೆ ಅಲ್ಲಿ ಬರ್ತಾ ನಮ್ಮ ಆಂಟಿಗೂ ಕುಂಕುಮ ಕೊಟ್ಟು, ಅಲ್ಲಿ ನಾನು ಕುಂಕುಮ ತೊಗೊಂಡು ಮತ್ತೆ ಬರ್ತಾ ಊರಿಗೆ ಬರೋಷ್ಟರಲ್ಲಿ ಸಂಜೆ ಒಂದು 5 o'clock ಆಗಿಬಿಟ್ಟಿತ್ತು. ಫುಲ್ ಟಯರ್ಡು, ಸುಸ್ತಾಗ್ಬಿಟ್ಟಿದ್ವಿ. ಬೆಳಗಿನ ಜಾವ ಬೇಗ ಬೇರೆ ಎದ್ದಿದ್ನ. 4:40
30ಗೆಲ್ಲ ಎದ್ಬಿಟ್ಟಿದ್ದೆ. ಸಾಕಾಗ್ಬಿಟ್ಟಿತ್ತು, ಎಲ್ಲ ಕಡೆ ಓಡಾಡಿಕೊಂಡು ಪೂಜೆ ಮಾಡಿಕೊಂಡು ಬರೋಷ್ಟರಲ್ಲಿ. ಬಿಸಿಲು ಬೇರೆ ಇತ್ತು ಅವತ್ತು, ಒಂದು ಸ್ವಲ್ಪ ಟಯರ್ಡ್ ಅಂತ ಅನಿಸ್ಬಿಟ್ಟಿತ್ತು. ಮಕ್ಕಳು ಸುಸ್ತಾಗ್ಬಿಟ್ಟಿದ್ರು ಅವತ್ತು ಜರ್ನಿ ಮಾಡಿ. ಆ್ಯಂಡ್ ಫೈನಲಿ ಊರಿಗೆ ರೀಚ್ ಆದ್ವಿ. ಊರಿಗೆ ಹೋಗಿದ ತಕ್ಷಣ ಅಲ್ಲಿ ಊರಲ್ಲಿ ಪೂಜೆ, ಗಣೇಶ ಅಂತಂದಿದ್ರಲ್ವ, ಅಲ್ಲಿ ಪೂಜೆಗೆ ಅಟೆಂಡ್ ಆದ್ವಿ. ಆ್ಯಂಡ್ ನಾವು ಹೋಗೋ ಟೈಮ್ ಕರೆಕ್ಟಾಗಿ ಮಂಗಳಾರತಿ ಮಾಡ್ತಿದ್ರು. ಸೊ ನಾನು ಕ್ವಿಕ್ಕಾಗಿ ಹೋಗ್ಬಿಟ್ಟು ಮಂಗಳಾರತಿ ಎಲ್ಲ ತೊಗೊಂಡು ಮತ್ತೆ ಕಾರಲ್ಲೆಲ್ಲ ಲಗೇಜ್ ಫುಲ್ ಡಂಪ್ ಮಾಡ್ಕೊಂಬಿಟ್ಟಿದ್ವಿ. ಸ್ವಲ್ಪ ಎಲ್ಲ ಮೆಸ್ ಆಗೋಗಿತ್ತು. ತಂದಿರೋಂಥ ಪೂಜೆ ಐಟಮ್ಮು, ಹಣ್ಣುಗಳು, ಕುಂಕುಮಕ್ಕೆ ತಂದಿರೋಂಥ ಸೀರೆಗಳು ಎಲ್ಲ ಅದರಲ್ಲೇ ಇತ್ತು. ಮತ್ತು ಕ್ಲೀನಾಗಿ ಒಂದೊಂದನ್ನೇ ಎತ್ತಿಟ್ಕೊಂಡು ಎಲ್ಲ ಒಂದು ಸ್ವಲ್ಪ ಪೂಜೆ ಐಟಮ್ ಎಲ್ಲ ಸಪ್ರೇಟಾಗಿಟ್ಟು, ಕಾಯಿ ಎಲ್ಲ ಒಡೆದಿರೋಂಥ ಕಾಯಿ ಇತ್ತಲ್ಲ ಅದನ್ನೆಲ್ಲ ಒಂಚೂರು ಆಚೆ ಎಲ್ಲ ಇಡಬೇಕಿತ್ತು. ಸೊ ಎಲ್ಲ ಒಂದು ಸ್ವಲ್ಪ ಅಲ್ಲಿ ಮೆಸ್ ಆಗಿರೋದನ್ನು ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಸ್ಯಾರೀಸ್ ಕೂಡ ಅಷ್ಟೇ, ಕುಂಕುಮಕ್ಕೆ ಅಂತ ತಂದಿರೋಂಥ ಸ್ಯಾರೀಸ್ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಕ್ತು. ಆ್ಯಂಡ್ ಕೊಟ್ಟಿರೋರಿಗೆಲ್ಲರಿಗೂ ಒಂದು ಸ್ವಲ್ಪ ಸಮಾಧಾನ ಆಗಿರುತ್ತೆ. ಆ್ಯಂಡ್ ನಾವು ವರ್ಷಕ್ಕೊಂದು ಸರಿ ಕೊಡೋದು ನನಗೆ ಒಂಥರ ಸಮಾಧಾನ ಆಗಬೇಕು. ಏನೋ ಕೊಟ್ವಿ ಅನ್ನೋ ಥರ ಇರಬಾರ್ದು. ಯಾರಾದರೂ ಕೊಟ್ಟಾಗೋ ಚೆನ್ನಾಗಿದೆ ಸೀರೆ ಅಂತ ಹೇಳ್ಬಿಟ್ಟು ಅವ್ರು ಖುಷಿಯಿಂದ ಉಟ್ಕೋಬೇಕು. ಸೊ ಅವಾಗೇ ನಮಗೆ ಸಾರ್ಥಕ ಆಗೋದು, ನಾವು ಕೊಟ್ಟಿದ್ದಕ್ಕೂ ಅಲ್ಲಿ ಒಂದು ಅರ್ಥ ಇರೋದು. ಸೊ ಹಂಗಾಗಿ ನಾನು ಸ್ವಲ್ಪ ಚೆನ್ನಾಗಿರೋ ಸ್ಯಾರೀಸ್ನೇ ತಂದಿದ್ದೆ. ಆ್ಯಂಡ್ ಎಲ್ರಿಗೂ ಇಷ್ಟ ಆಯಿತು, ನಮ್ಮಮ್ಮನಿಗೂ ತುಂಬ ಇಷ್ಟ ಆಯಿತು. ನಮ್ಮಮ್ಮನ ಸ್ಯಾರಿ ಕೂಡ ನೋಡಿಸ್ತೀನಿ. ಆ್ಯಂಡ್ ಮನೆಗೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ನಮ್ಮ ಚಿಕ್ಕ ಪಾಪುಗೆ ಒಂದು ಸ್ವಲ್ಪ ಅವಳು ಈಗೀಗ ನಿಂತ್ಕೊಳ್ಳೋದು, ಒಂಚೂರು ಮುಂದೆಗೆ ಹೋಗೋದು ಮಾಡ್ತಾ ಇರ್ತಾಳೆ. ಸ್ವಲ್ಪ ಲೇಟ್ ಆಯಿತು ಚಿಕ್ಕ ಪಾಪುದು. ಚಾರು ಬೇಗ ಅವಳೊಂದು 10 ಮಂತ್ಸಿಗೆಲ್ಲ ಒಂಚೂರು ಮುಂದಕ್ಕೆ ಹೋಗೋದು, ಹಂಗೆಲ್ಲ ನಡ್ಕೊಂಡು ಹೋಗೋದು ಮಾಡೋಳು. ಬಟ್ ಇವಳಿಗೆ 1 ಇಯರ್ ಮೇಲೆ 1 ಮಂತ್ ಆಗ್ತಾ ಬಂತು. ಬಟ್ ಅಂದರೂ ಈಗೀಗ ಅವಳು ಸ್ವಲ್ಪ ಗ್ರೋತ್ ಲೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಬೇಗ ಕನ್ಸೀವ್ ಆದೆ ಅಂತನೋ ಅಥವಾ ಅವಳಿಗೆ ಗ್ರೋತ್ ಕಮ್ಮಿನೋ ಗೊತ್ತಿಲ್ಲ, ಏನು ರೀಸನ್ ಅಂತ ಗೊತ್ತಿಲ್ಲ. ಅವಳು ಒಂಚೂರು ಗ್ರೋತ್ ಕಮ್ಮಿ, ಬೆಳವಣಿಗೆ ಒಂಚೂರು ನಿಧಾನ. ಬಟ್ ಇಟ್ಸ್ ಓಕೆ. ಬಟ್ ಅವಳು ಡೇ ಬೈ ಡೇ ಅವಳು ಗ್ರೋತ್ ಆಗ್ತಾ ಇದ್ದಾಗ ಅವಳು ಒಂದೊಂದೇ ಕಲಿದಾಗ ನನಗೆ ಒಂಥರ ಜೋಶ್. ಚಾರುಗೆ ಎಷ್ಟು ಖುಷಿ ಆಗ್ತಿತ್ತೋ ಈ ಮಗುಗೂ ಇನ್ನೂ ಡಬಲ್ ಖುಷಿ ಆಗತ್ತೆ, ಏನೋ ಒಂದು ಕಲಿತಿದ್ದಾಳೆ ಅಂತ ಅಂದಾಗ. ಸೊ ಪ್ರತಿಯೊಂದು ಮೂಮೆಂಟೂ ನಾನು ಎಂಜಾಯ್ ಮಾಡ್ತೀನಿ. ಅವಳು ಏನನ್ನ ಕಲಿಯೋದಾಗಿರಲಿ, ನಡೆಯೋದು, ಡ್ಯಾನ್ಸ್ದು ಪ್ರತಿಯೊಂದು ಅಷ್ಟೇ. ನನಗಿನ್ನ ಒಂಥರ ಎಂಕರೇಜ್ ಮಾಡಬೇಕು, ಅವಳು ಬೇಗ ನಡಿಬೇಕು ಅನ್ನೋ ಆಸೆ. ಹಂಗೆ ನಡ್ಕೊಂಡು ಬಂದ್ಬಿಡ್ಬೇಕು, ಚೆನ್ನಾಗಿರುತ್ತಲ್ಲ. ಈ ಒಂದು 15-20 ಸೇರಿ ನಡ್ಕೊಂಡು ಆಮೇಲೆ ನೀನು ಅವಳು ಹಿಡಿಯೋಕ್ಕೂ ಆಗಲ್ಲ, ಓಡೋಡಿ ಹೋಗ್ಬೇಕು ನೀನು ಅವಳಿಂದ. ನಿನ್ನೆ ಒಂದು ಚೂರು ವಿಡಿಯೋ ಮಾಡ್ಕೊಂಡಿಲ್ಲ ಗೊತ್ತಾ. ಆ್ಯಂಡ್ ಇದು ಹಬ್ಬದ ದಿನದ ನೆಕ್ಸ್ಟ್ ಡೇ. ನಾವು ಅವತ್ತು ಈವ್ನಿಂಗ್ ಹೋಗೋಷ್ಟರಲ್ಲೇ ಲೇಟ್ ಆಯಿತು. ಮತ್ತು ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ನಾನ್ ವೆಜ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಇನ್ನು ಬರ್ತಾ ಮಮ್ಮಿ ಕುಂಕುಮ ಕೊಡ್ತಿದ್ರು. ಸೊ ಕುತ್ಕೋ ಕುಂಕುಮ ಕೊಡ್ತೀನಿ ಅಂತಂದರು. ಸೊ ಆಯಿತು, ಇವಾಗಲಾದರೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡೆ. ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಸ್ಪೆಷಲ್ ಮೂಮೆಂಟ್ ಅಲ್ವಾ. ನನಗೆ ಇದು ವರ್ಣಿಸೋಕ್ಕೆ ಬರ್ತಾ ಇಲ್ಲ. ಬಟ್ ಇದರಲ್ಲಿ ಏನೋ ಒಂದು ಅದ್ಭುತ ಇದೆ ಅಂತ ಅನಿಸುತ್ತೆ. ತವ್ರ ಮನೆ ಅರ್ಶಿನ ಕುಂಕುಮ, ಅವ್ರು ಕೊಡೋ ಬಾಗಿನ ಇದೆ ಅಲ್ವಾ, ಅದರಲ್ಲಿ ಏನೋ ಪವರ್ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಅವರು ಏನು ಕೊಡ್ತಾರೆ ಅನ್ನೋದಕ್ಕಿಂತ ಅರ್ಶಿನ ಕುಂಕುಮ ಕೊಡ್ತಾರಲ್ವ, ನಾವು ಒಂಥರ ಪುಣ್ಯವಂತರು ಅಂತ ಅನಿಸುತ್ತೆ. ಇವತ್ತಿಗೆ ತವ್ರ ಮನೆ ಕಡೆಯಿಂದ ನಾವು ಬಾಗಿನ ತಗೊಂಡು ಅರ್ಶಿನ ಕುಂಕುಮ ಕೊಡೋದು ಆ್ಯಂಡ್ ಒಂಥರ ತುಂಬಾ ಖುಷಿ ಕೊಡೋವಂಥ ವಿಚಾರ ಇದು. ಖುಷಿ ಕೊಡೋವಂಥ ಒಂದು ಸಂಭ್ರಮ. ವರ್ಷಕ್ಕೆ ಒಂದು ಸರಿ ಅವರು ಪ್ರೀತಿಯಿಂದ ಏನೋ ಒಂದು ಕೊಡ್ತಾರಲ್ವ, ಅದರಲ್ಲಿ ಎಷ್ಟು ತೃಪ್ತಿ ಇರುತ್ತೆ ಅಂದರೂ ಬೆಲೆನೇ ಕಟ್ಟೋಕ್ಕಾಗಲ್ಲ. ನನಗಿದೆಲ್ಲ ಫಸ್ಟೆಲ್ಲ ಗೊತ್ತಾಗ್ತಿಲ್ಲ. ಇವಾಗ ಒಂದು ಸ್ವಲ್ಪ ನಾಲೆಜ್ ಬರ್ತಾ ಎಲ್ಲದ್ರ ಬಗ್ಗೆನೂ ತಿಳ್ಕೊಳ್ಳೋವಾಗ ಏನು ತವ್ರ ಮನೆ ಅರ್ಶಿನ ಕುಂಕುಮ ಅದರಲ್ಲಿರೋ ಬಾಗಿಣದಲ್ಲಿರೋವಂಥ ಪವರ್ ಏನು ಅನ್ನೋದು ನನಗೆ ಇವಾಗ ಅರ್ಥ ಆಗುತ್ತೆ. ಇಬ್ಬರು ಹೆಣ್ಣುಮಕ್ಳು ಎತ್ತ ಮೇಲೆ ನನಗೆ ಅದರದ್ದು ತುಂಬ ಚೆನ್ನಾಗಿ ಅರ್ಥ ಆಯಿತು. ನನಗೆ ಈ ಸರಿ ಅಂತೂ ಇನ್ನೂ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ನಾನು. ಏನೋ ಒಂಥರ ಮನಸ್ಸಲ್ಲೇ ಗೊತ್ತಿಲ್ಲದಿರೋ ಅಂಥ ಒಂಥರ ಖುಷಿ ಫೀಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅರ್ಶಿನ ಕುಂಕುಮ, ಹೂವು, ಬಳೆ ಎಷ್ಟು ಪ್ರೀತಿಯಿಂದ ಕೊಡ್ತಾರೆ, ನಮ್ಗೆ ಅದೆಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಇದು ಅವ್ರು ಬದುಕಿರೋರ್ಗೂ ಅವ್ರಿಗೆ ಸಿಗಲಿ ಅಂತ ನಾನು ಮನಸ್ಫೂರ್ತಿಯಿಂದ ಕೇಳ್ಕೊಳ್ತೀನಿ. ನನಗೂ ಅಷ್ಟೇ, ನಾವು ಬದುಕಿರೋವರೆಗೂ ನಮ್ಗೆ ಏನು
ಸಿಗುತ್ತೋ ಬಿಡ್ತು ವರ್ಷಕ್ಕೊಂದ್ಸರಿ ಇದು ಬಾಗಿನ ಅನ್ನೋದು ಅರ್ಶಿನ ಕುಂಕುಮ ಅನ್ನೋದು ಸಿಕ್ಕಿದ್ರೆ ಸಾಕು, ತವ್ರ ಮನೆ ಕಡೆಯಿಂದ ಇದೊಂದು ಸಾಕು ಅನ್ನೋ ಅಷ್ಟು ಖುಷಿಯಾಗತ್ತೆ. ಅವರು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು. ಆ್ಯಂಡ್ ಅವರು ಕೂಡ ಅಷ್ಟೇ, ನನ್ನ ಮಗಳು ಹೋಗಿದ್ದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ಅಂತ ಆಶೀರ್ವಾದ ಮಾಡಿ ಕೊಡೋ ಅಂಥ ಬಾಗಿನ ಇದು. ಆ್ಯಂಡ್ ನಾವು ಕೂಡ ಅಷ್ಟೇ, ನಮ್ಮ ಕೈಲಾಗಿರೋ ನಮ್ಮ ತಾಯಂದ್ರಿಗೆ ಏನಾಗುತ್ತೋ ಅದು ಅವ್ರಿಗೆ ಪ್ರೀತಿಯಿಂದ ಕೊಟ್ಟರೆ ಅವರು ಅದನ್ನು ಸ್ವೀಕರಿಸ್ಕೊಂಡು ಅವರು ಖುಷಿ ಪಟ್ಟ, ನನ್ನ ಮಗಳು ಕೊಡಿಸಿದ್ಲು ನನಗಿದು ಅಂತ ಅಂದಾಗ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ. ಆ್ಯಂಡ್ ನಮ್ಮಮ್ಮ ಆ ಸೀರೆ ಏನು ತಂದಿರಲಿಲ್ಲ. ನಮ್ಮಮ್ಮ ಸೀರೆ ತಂದರೆ ನಾನು ಒಪ್ಪಲ್ಲ ಅಂದ್ಬಿಟ್ಟು, ನಿಂಗೆ ಯಾವ್ದು ಬೇಕೋ ಅದು ಸೀರೆ ತಗೋ ಅಂತ ಹೇಳ್ಬಿಟ್ಟು 5,000 ಕೊಟ್ಟಿದ್ದರು. ನೀನು ಮಕ್ಕಳು ಎಲ್ಲ ತಗೊಳ್ಳಿ ಅಂತ. ನಮ್ಮ ಅಪ್ಪನೂ ಸಪ್ರೇಟಾಗಿ ನನಗೆ ಕೊಟ್ಟಿದ್ರು, ನಮ್ಮಮ್ಮನೂ 5,000 ಕೊಟ್ಟರು ಕುಂಕುಮ ಅರ್ಶಿನ ಕುಂಕುಮ ಕೊಡೋವಾಗ. ಆ್ಯಂಡ್ ನಾನು ಬೇಡ ಏನಕ್ಕೆ ನೀನು ಒಂದು ಬ್ಲೌಸ್ ಪೀಸ್ ಕೊಡು ಸಾಕು ಅಂತಂದರೆ, ನಾನು ಯಾವಾಗಲೂ ಏನು ಕೊಡ್ತೀನ, ವರ್ಷಕ್ಕೊಂದ್ಸರಿ ಅಲ್ವಾ ಕೊಡೋದು, ನೀನು ಅಳಿಯ ಮಕ್ಕಳು ಎಲ್ಲರೂ ಬಟ್ಟೆ ತಗೊಳ್ಳಿ ಅಂತ. ಇಲ್ಲ ಪಪ್ಪ ಕೊಟ್ಟಿದ್ದಾರೆ ಅಂದರೆ ಪಪ್ಪ ಕೊಟ್ಟಿರೋದು ಪಪ್ಪ ಇರಲಿ, ನೀನು ತಗೋ ಅಂತ ಹೇಳ್ಬಿಟ್ಟು ನಮ್ಮಮ್ಮ 5,000 ಕೊಟ್ಟರು, ನಮ್ಮಪ್ಪ 2,000 ಕೊಟ್ಟರು. ಬೇಡ ಅಂದರೂ ಕೇಳಲಿಲ್ಲ. ಒಂಥರ ಇವತ್ತು ಮಾತ್ರ ಬೇಡ ಅನ್ನಬೇಡ, ನೀನು ಯಾವತ್ತಾದರೂ ಬೇಡ ಅನ್ನು, ಇವತ್ತು ದಿನ ಬೇಡ ಅನ್ಬೇಡ, ಬೇಜಾರು ಬೇಡ ಅನ್ನಬಾರ್ದು ಅಂದ್ಬಿಟ್ಟು ಕೊಟ್ಟರು. ಸೊ ಹಂಗಾಗಿ ಏನು ಮಾತಾಡಿದಿರ ತಗೊಂಡೆ, ಪ್ರೀತಿಯಿಂದ ಕೊಟ್ರಲ್ವ, ನಾನು ಸುಮ್ಮನೆ ಆಗ್ಬಿಟ್ಟೆ. ನಮ್ಮ ಪುಟಾಣಿಗೆ ಈ ಥರ ಒಂಥರ ಡಂಗೂರಿ, ಐ ಥಿಂಕ್ ಈ ಡ್ರೆಸ್ನ ಡಂಗೂರಿ ಅಂತ ಅಂತಾರೆ ಅನ್ಕೊತೀನಿ, ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೋ ಗೊತ್ತಿಲ್ಲ. ಡ್ರೆಸ್ ತಂದಿದ್ದೆ, ಚೆನ್ನಾಗಿತ್ತು, ಒಂಥರ ಬಾಯ್ ಡ್ರೆಸ್ಸು, ಬಟ್ ಚೆನ್ನಾಗಿ ಕಾಣ್ತಿತ್ತು. ಇರಲಿ ಅಂದ್ಬಿಟ್ಟು ಹಾಕಿದ್ದೆ. ಇನ್ನು ಸ್ವಲ್ಪ ದಿನ ಹೋದರೆ ಟೈಟ್ ಆಗಿಬಿಡುತ್ತೆ. ಹೊಸದು ತಂದಿದ್ದು ತುಂಬ ಚೆನ್ನಾಗಿತ್ತು. ಚಿಕ್ಕ ಪಾಪುಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು, ಕ್ಯೂಟಾಗಿ ಮುದ್ದಾಗಿ ಕಾಣ್ತಿದ್ಲು. ಆ್ಯಂಡ್ ಯಾರ ದೃಷ್ಟಿ ಆಗದೆ ಇರಲಿ, ಟಚುಡ್ ಇವಾಗಲೇ ಸಣ್ಣ ಆಗ್ಬಿಟ್ಲು ಗುರು, ಬೇಜಾರಾಗತ್ತೆ. ಆ್ಯಂಡ್ ನಾನು ಕೂಡ ನಮ್ಮಮ್ಮನಿಗೆ ಸೀರೆ ತಂದಿದ್ದೆ. ನಮ್ಮಮ್ಮನಿಗೆ ಯಾವ ಥರದ್ದು ಬೇಕೋ ಅದೇ ಥರದ್ದು ಕೇಳಿ ಫಸ್ಟೇ ಹೇಳಿದರು, ನನಗೆ ಈ ಥರದ್ದು ಸ್ಯಾರಿ ಕೊಡಿಸು ಯಾವಾಗಲಾದರೂ ಅಂತ ಹೇಳ್ಬಿಟ್ಟು. ಸೊ ಅದೇ ಥರದ್ದು ಮೈಸೂರು ಕ್ರೇಪ್ ಸ್ಯಾರಿನ ತಂದಿದ್ದೆ, ಗ್ರೀನ್ ಆ್ಯಂಡ್ ರೆಡ್. ಈ ಸರಿ ಅವ್ರು ಉಟ್ಕೊಂಡ್ರೆ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಅವ್ರಿಗೂ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು, ಸೀರೆ ಚೆನ್ನಾಗಿದೆ ಅಂತ ಅಂದರು. ನಮ್ಮ ಅಜ್ಜಿಗೆ, ನಮ್ಮ ಆಂಟಿಯವ್ರಿಗೆ ಎಲ್ಲರಿಗೂ ತಂದಿದ್ದೆ. ನಮ್ಮ ಅಜ್ಜಿ ಇಲ್ಲೇ ಇದ್ದಾರೆ ಅಲ್ವಾ, ನಮ್ಮ ಅಜ್ಜಿ ಪ್ರತಿ ವರ್ಷ ಎಲ್ಲ ಹೆಣ್ಮಕ್ಳಿಗೂ ಕೊಡ್ತಾರೆ. ಬಟ್ ಈ ಸರಿ ನಮ್ಮ ಅಜ್ಜಿ ಮೇಲೇ ಎಲ್ಲ ಬರ್ಡನ್ ಹಾಕೋಕ್ಕಾಗಲ್ಲ. ಅವಾಗಾದರೆ ನಮ್ಮ ಅಜ್ಜಿ ದುಡಿದು ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆಲ್ಲ ಬಟ್ಟೆ ಕೊಡಿಸ್ತಿದ್ರು. ಸೊ ಈ ಸರಿ ನಾನು ಜವಾಬ್ದಾರಿ ತೊಗೊಂಡು ಎಲ್ಲರಿಗೂ ಕೊಡಿಸ್ದೆ. ಆ್ಯಂಡ್ ಖುಷಿ ಆಯಿತು, ಎಲ್ಲರಿಗೂ ನನ್ನ ಕಡೆಯಿಂದ ಕೊಟ್ಟಿದ್ದು. ಎಲ್ಲರಿಗೂ ಸೀರೆಗಳು ಇಷ್ಟ ಆಯಿತು. ಆ್ಯಂಡ್ ಊರಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲ ನನಗೂ ಕೂಡ ಅಷ್ಟೇ ಸೀರೆ ಎಲ್ಲ ತಂದಿದ್ದರು. ನಾನು ಒಬ್ರಿಗೆ ಮಾತ್ರ ಕೊಟ್ಟೆ. ನೆಕ್ಸ್ಟ್ ಇವಾಗ ಕಮ್ಮಿಂಗ್ ಏನಾದರೂ ಬರುತ್ತಲ್ಲ, ಮದರ್ಸ್ ಡೇ ಅಥವಾ ಇನ್ನೇನಾದರೂ ಅಕೇಶನ್ ಬಂದಾಗ ಇನ್ನೊಂದು ಇಬ್ಬರು ದೊಡ್ಡಮ್ಮ ಒಂದರಿಗೆ ಕೊಡಬೇಕು. ಅವ್ರಿಗೂ ಕೂಡ ಕಮ್ಮಿಂಗ್ ಯಾವಾಗಲಾದರೂ ಕೊಟ್ಬಿಡ್ತೀನಿ. ಈ ಸರಿ ಎಲ್ಲರಿಗೂ ಕವರ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಶಾರ್ಟೇಜ್ ಬಂದ್ಬಿಡ್ತು. ಈ ಸರಿ ಟೋಟಲ್ ಒಂದು 8-9 ಸೀರೆನ ತೊಗೊಂಡಿದ್ದೆ ಕುಂಕುಮಕ್ಕೆ ಅಂತ. ಮಮ್ಮಿಗೆ, ಅಜ್ಜಿಗೆ, ಆಂಟಿಯವ್ರಿಗೆ ಇಬ್ಬರಿಗೆ ಆ್ಯಂಡ್ ಅತ್ತೆಯವ್ರಿಗೆ 3 ಎಲ್ಲ ಸೇರಿ ಒಂದು 8-9 ಸೀರೆನೇ ಆಗೋಗಿತ್ತು. ಸೊ ಹಂಗಾಗಿ ಒಂದು ಇಬ್ರಿಗೆ ಮಿಸ್ ಆಯಿತು. ನೆಕ್ಸ್ಟ್ ಕೊಡಿಸ್ಬಿಡ್ತೀನಿ ಅವ್ರಿಗೂ, ಯಾವಾಗಲಾದರೂ ಒಂದು ಅಕೇಶನ್ ನೋಡಿದಾಗ ಇಲ್ಲ, ಅಥವಾ ಯಾವಾಗ ನಾರ್ಮಲಾಗಾದರೂ ಕೊಟ್ಬಿಡ್ತೀನಿ. ಆ್ಯಂಡ್ ಎಲ್ಲರಿಗೂ ಒಂಥರ ಕೊಟ್ಟು ಖುಷಿ ಅನ್ನಿಸ್ತು. ಆ್ಯಂಡ್ ನಮ್ಮ ಅಜ್ಜಿಗಂತೂ ನಾನು ಕೊಡಿಸ್ತಾನೆ ಇರ್ತೀನಿ, ಬರ್ಡೇಗೆ ಹಬ್ಬಕ್ಕೆ ಎಲ್ಲ ನಾನು ಸೀರೆ ತೊಗೊಂಡ್ರೆ ನಮ್ಮ ಅಜ್ಜಿಗೂ ಕಂಪಲ್ಸರಿ ತೊಗೊತೀನಿ. ಬಿಕಾಸ್ ಅವ್ರು ಎಲ್ಲರಿಗೋಸ್ಕರ ತುಂಬ ಮಾಡಿದ್ದಾರೆ. ಹೆಣ್ಮಕ್ಳು 4 ಜನನ ಅವರೊಬ್ಬರೇ ಸಾಕಿ ಮದುವೆ ಮಾಡಿ, ಅವ್ರ ಪ್ರತಿ ವರ್ಷ ಅರ್ಶಿನ ಕುಂಕುಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೊಟ್ಟು, ಅವ್ರಿಗೇನು ಬೇಕೋ ಅದು ದುಡ್ಡು ಬೇಕಂದ್ರೆ ದುಡ್ಡು, ಸೀರೆ ಬೇಕಾದರೆ ಸೀರೆ ಎಲ್ಲ ಕೊಟ್ಟು, ಮೊಮ್ಮಕ್ಳಿಗೆ ಬಟ್ಟೆಗಳು ಕೊಡಿಸಿ. ಆ್ಯಂಡ್ ನಮಗೂ ಅಷ್ಟೇ ಚಿಕ್ಕವಾಗಿ ತುಂಬ ಮಾಡಿದ್ದಾರೆ. ಸೊ ಇವಾಗ ನಾನು ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ. ಸೊ ಹಂಗಾಗಿ ಅವ್ರಿಗೂ ಕೂಡ ಅಷ್ಟೇ, ನನಗೆ ಯಾವಾಗ ತೊಗೊತೀನಿ ಅವಾಗ ಅವ್ರಿಗೂ ಕೂಡ ಒಂದು ಸೀರೆ ಎಲ್ಲ ತೊಗೊಂಡ್ಬಂದು ಬ್ಲೌಸ್ ಎಲ್ಲ ಹೊಲಿಸಿ ಕೊಡ್ತೀನಿ. ಆ್ಯಂಡ್ ಇವತ್ತು ಹಬ್ಬಕ್ಕೂ ಕೂಡ ಕೊಡಿಸಿದ್ದೆ. ಸೊ ಅವ್ರಿಗೂ ಇಷ್ಟ ಆಯಿತು, ಉಟ್ಕೊಂಡಿದ್ರು. ಆ್ಯಂಡ್ ಬರ್ಡೇಗೂ ಅಷ್ಟೇ ಒಂದು ಸೀರೆ ಕೊಡಿಸಿದ್ದೆ, ಸಖತ್ತಾಗಿತ್ತು. ಅವ್ರಿಗೆ ಮೈಸೂರು ಕ್ರೇಪಲ್ಲೇ ಕೊಡಿಸಿದ್ದೆ, ಒಂದು 3,500 ಆಯಿತು. ಚೆನ್ನಾಗಿತ್ತು ಸ್ಯಾರಿ. ಸೊ ಸಮಾಧಾನ ಆಯಿತು ಎಲ್ಲ ಮಾಡಿದ್ದು. ಮದುವೆ ಮಕ್ಕಳು ಅಂತ ನಮ್ಮದು ಅಂತ ಒಂದು ಸಂಸಾರ ಆದಮೇಲೆ ಎಷ್ಟೊಂದು ಜವಾಬ್ದಾರಿ ಇರುತ್ತೆ, ಎಷ್ಟೊಂದು ಜವಾಬ್ದಾರಿ ತಗೋಬೇಕು ಅಲ್ವಾ. ಆ್ಯಂಡ್ ಊರಲ್ಲಿ 1 ನೈಟ್ ಎಲ್ಲ ಸ್ಟೇ ಮಾಡಿಕೊಂಡು ಮಾರನೇ ದಿನ ನಾನ್ ವೆಜ್ ಎಲ್ಲ ಊಟ ಮಾಡಿಕೊಂಡು ಕುಂಕುಮ ತಗೊಂಡು ಇನ್ನೇನು ಊರಿಗೆ ರಿಟರ್ನ್ ಆಗಬೇಕಿತ್ತು. ಆ್ಯಂಡ್ ಮಧ್ಯಾಹ್ನದ ಮೇಲೆ ರಿಟರ್ನ್ ಆದ್ವಿ. ಅವರು ಎಲ್ಲ ಕಾರೆಲ್ಲ ಕ್ಲೀನ್ ಮಾಡಿಕೊಂಡು. ಆ್ಯಂಡ್ ಅಲ್ಲಿ ಚಿಕ್ಕ ಪುಟ್ಟಾಣಿ ನಾಯಿ ಮರಿಗಳೆಲ್ಲ ಇತ್ತು. ನನಗೆ ನಾಯಿ ಅಂದರೆ
ಸಿಕ್ಕಾಪಟ್ಟೆ ಇಷ್ಟ ಮನೇಲಿ ಇಟ್ಕೊಬೇಕು ಸಾಕಬೇಕು ಅಂತ. ಬಟ್ ನಮ್ಗೆ ಇವಾಗೆಲ್ಲ ಮಕ್ಕಳಿರೋದ್ರಿಂದ ಒಂದು ಸ್ವಲ್ಪ ಕಷ್ಟನೂ ಆಗತ್ತೆ ಆ್ಯಂಡ್ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ. ಸೊ ಹಂಗಾಗಿ ಇಟ್ಕೊಂಡಿಲ್ಲ. ಯಾವತ್ತೂ ಒಂದು ಫ್ಯೂಚರಲ್ಲಿ ಒಂದು ನಾಯಿನ ಸಾಕಬೇಕು ಅನ್ನೋದು ತುಂಬ ಆಸೆ ಇದೆ. ನೋಡೋಣ. ಮುತ್ತಕ್ಕಮ್ಮ ಮುತ್ತ ಕೊಡ್ತೀನಿ. ಕೊಡು ಮುತ್ತ ಅಂತ ಕೊಡು. ಕಟ್ಬಿಟ್ಟು ಬಾಯ್ ಬಾಯ್ ಅಮ್ಮ. ಚಿಕ್ಕಜ್ಜಿ ಮನೆಗೆ. ಅಲ್ಲಿ ಅಲ್ಲಿ ಅಜ್ಜಿಗೆ ಮಾಡಿ ದೊಡ್ಡಜ್ಜಿಗೆ ಮಾತಾಡಿ ಬಾಯ್ ಮಾಡಿ. ಅಲ್ವಾ ಕ್ಲೀನ್ ಮಾಡೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತದೆ. ಇಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೂ ದೇವ್ರೆ ಕಾಣ್ತಾ ಇಲ್ಲ, ಕಪ್ಪು ಕಾಣ್ತಾರೋದಕ್ಕೂ ಹೂವು ಹಾಕಿರೋದಕ್ಕೂ ಚೆನ್ನಾಗಿದೆ. ಬಾಯ್ ಬಾಯ್. ಇಲ್ಲಿ ಇಲ್ಲಿ ತಾತಕ್ ಬಾಯ್ ಮಾಡು. ಬಾಯ್ ಮಾಡಿ. ಬಾಯ್ 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 ಪಾ. ಬರ್ತಾ ಅಂಗಡಿ ಹತ್ರ ಹೋಗಿ ಪಪ್ಪಗೂ ಬಾ ಹೇಳಿ ಹೋಗಿ ಬರ್ತೀವಿ ಅಂತ ಹೇಳಿ ನಾವು ರಿಟರ್ನ್ ಆದ್ವಿ. ಆ್ಯಂಡ್ ಅದು ಬರ್ತಾ ಹಾಗೆ ಅಂದಿವೆ ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿ ಕೂಡ ಕುಂಕುಮ ಕೊಡಬೇಕಿತ್ತು ಅಜ್ಜಿ ಆಂಟಿಗೆ ದೊಡ್ಡಮ್ಮಗೆ ಎಲ್ಲ. ಸೊ ಆಯಿತು ಅಲ್ಲಿ ಮುಗಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಬರಲ್ಲ ಅಂದ್ಬಿಟ್ಟು ಎಲ್ಲ ಒಂದೇ ಸರಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಹೋಗಿ ಆಂಟಿಗೆ ಕುಂಕುಮ ಕೊಟ್ವಿ. ಆ್ಯಂಡ್ 2 ಸೀರೆ ತೊಗೊಂಡೋಗಿದ್ದೆ, ನಮ್ಮ ಆಂಟಿಗೊಂದು ನಮ್ಮ ದೊಡ್ಡಮ್ಮಗೊಂದು. ಅವ್ರಿಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ ಅಂತ. ಆ್ಯಂಡ್ ನಮ್ಮ ಆಂಟಿ ಕೊಡುವಾಗ ಕ್ಯಾಪ್ಚರ್ ಮಾಡಿಲ್ಲ ನಾನು, ವಿಡಿಯೋ ಮರ್ತೋಗ್ಬಿಟ್ಟಿದ್ದೀನಿ. ಮತ್ತು ನಮ್ಮ ದೊಡ್ಡಮ್ಮ ಕೊಡುವಾಗ ಒಂದು ಕ್ಲಿಪ್ಪಿಂಗ್ಸ್ ನಮ್ಮ ಮನೆಯವರ ಕೈಯಲ್ಲಿ ತಗೊಂಡೆ. ನಮ್ಮ ದೊಡ್ಡಮ್ಮ ಏನಕ್ಕೆ ತರಕ್ಕೆ ಹೋದೆ, ಮನೆಯೆಲ್ಲ ಕೊಡಿಸಿದ್ದೆ ಅಲ್ವಾ ಹಂಗಂತಿದ್ರು. ಬಟ್ ಇಲ್ಲ, ಇದು ನನ್ನ ಕಡೆಯಿಂದ ಅಲ್ಲ, ನಮ್ಮ ಅಜ್ಜಿ ಕೊಡಬೇಕಿತ್ತು. ಸೊ ಹಂಗಾಗಿ ನಾನು ನಮ್ಮ ಅಜ್ಜಿ ಪರವಾಗಿ ಕೊಡ್ತಿರೋದು ಹೇಳ್ಬಿಟ್ಟು ಕೊಟ್ಟೆ. ಆ್ಯಂಡ್ ನಮ್ಮ ಅಜ್ಜಿಗೂ ಬರ್ಡನ್ ಹಾಕೋಕ್ಕಾಗಲ್ಲ, ಇವಾಗ ನಮ್ಮನ್ನು ನೋಡಿಕೊಂಡು ನಮ್ಮ ಜೊತೆ ಇದ್ದಾರೆ. ಅವಾಗಾದರೆ ದುಡ್ದು ಕೊಡ್ತಿದ್ರು, ಇವಾಗ ಎಲ್ಲಿಂದ ತರ್ತಾರೆ ಅಂದ್ಬಿಟ್ಟು ನಾನು ಕೊಡಿಸಿದ್ದು. ಆ್ಯಂಡ್ ಮತ್ತು ನಮ್ಮ ಆಂಟಿ ಕೆಲವೊಂದು ಹೂವು ತರಕಾರಿ ಹಣ್ಣು ಎಲ್ಲ ಪ್ಯಾಕ್ ಮಾಡ್ತಾರೆ. ಆ್ಯಂಡ್ ಈ ವ್ಲಾಗ್ ತುಂಬ ಲೆಂತಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.